ಹಾಯ್ ಹಲೋ ಫ್ರೆಂಡ್ಸ್, ಶುಚಿ ರುಚಿ ಅಡುಗೆ ಮನೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಲಡ್ಡುವನ್ನು ನಾನು ಮಾಡಿ ಕೊಡುತ್ತೇನೆ ನಿಮಗಾಗಿ. ಈ ಲಡ್ಡುವನ್ನು ಪ್ರತಿಯೊಬ್ಬರೂ ಇಷ್ಟಪಡುತ್ತಾರೆ ಮತ್ತು ಪ್ರತಿಯೊಬ್ಬರೂ ಈ ಲಡ್ಡುವನ್ನು ತಿನ್ನಬೇಕು. ಯಾಕೆ ಅಂದರೆ ಇದರ ಲಾಭಾಂಶ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ನಾವು ಶುರು ಮಾಡೋಣ. ನೋಡಿ, ಶೇಂಗಾ ಉಂಡೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ನಾವು ಮಾಡುವಂಥ ಶೇಂಗಾ ಉಂಡೆ. ಪಂಚಮಿಯ, ಆಮೇಲೆ ಚತುರ್ಥಿ, ಗಣೇಶ ಚತುರ್ಥಿ, ಆಮೇಲೆ ಶಿವರಾತ್ರಿ, ಹೀಗೆ ಹಬ್ಬ ಹರಿದಿನಗಳಲ್ಲಿ ನಾವು ಈ ಉಂಡೆಗಳನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡ್ತಾರೆ. ಇದನ್ನು ಹೇಗೆ ಮಾಡುವುದು ಅಂತ ನಾವು ಈಗ ನೋಡಿಕೊಳ್ಳೋಣ. ಅರ್ಧ ಕೆ ಜಿಯಷ್ಟು ಶೇಂಗಾವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಅದನ್ನು ಎರಡು ಸಮಭಾಗದಲ್ಲಿ ನಾನು ಸ್ವಲ್ಪನೇ ಹುರಿದುಕೊಳ್ತೇನೆ. ಈಗ ನಾವು ಇಲ್ಲಿ ಕೈ ಬಿಡದೆ ಶೇಂಗಾವನ್ನು ಹುರಿದುಕೊಳ್ಬೇಕು. ಯಾಕೆ ಅಂದರೆ ಕೈ ಬಿಟ್ಟರೆ ಅದು ಸ್ವಲ್ಪ ಒಂದು ಕಡೆ ಕಪ್ಪಾಗಿಬಿಡುತ್ತೆ. ಹಾಗೆ ಆಗದಂತೆ ನೋಡಿಕೊಂಡು ನಾವು ಶೇಂಗಾವನ್ನು ಇಲ್ಲಿ ಹುರಿದುಕೊಳ್ಬೇಕು. ನೋಡಿ, ಈ ಥರ ಕೈ ಬಿಡದೆ ನಾವು ಇಲ್ಲಿ ಶೇಂಗಾವನ್ನು ಹುರಿದುಕೊಳ್ಬೇಕು. ಶೇಂಗಾ ನಾವು ಎಷ್ಟು ಚೆನ್ನಾಗಿ ಹುರಿದುಕೊಳ್ಳುತ್ತೇವೆ ಅಷ್ಟು ಲಡ್ಡು ಕೂಡ ಅಷ್ಟು ಚೆನ್ನಾಗಿ ಬರುತ್ತವೆ. ನೋಡಿ, ಈಗ ಒಂದು ಭಾಗ ಹುರಿದುಕೊಂಡಾಯಿತು. ಇನ್ನು ಒಂದು ಭಾಗವನ್ನು ನಾನು ಹುರಿದುಕೊಳ್ತೇನೆ. ಈಗ ಹುರಿದುಕೊಂಡ ನಂತರ ಇದನ್ನು ಒಂದು ಪರಾತದಲ್ಲೋ ಅಥವಾ ನಾವು ಗ್ಯಾಸ್ ಕಟ್ಟೆಯ ಮೇಲೂ ಹಾಕಿಕೊಂಡು ಇದನ್ನು ಆರಲು ಬಿಟ್ಬಿಡಬೇಕು. ಬಿಟ್ಟ ನಂತರ ಇದನ್ನು ಒಂದು ಲಟ್ಟಣಿಗೆ ಸಹಾಯದಿಂದ ಅಥವಾ ಒಂದು ಕುಟಾಣೆಯ ಸಹಾಯದಿಂದ ನಾವು ಇಲ್ಲಿ ಇವುಗಳ ಸಿಪ್ಪೆಯನ್ನು ಬಿಡಿಸಿಕೊಳ್ಬೇಕು. ಸಿಪ್ಪೆ ಬಿಡಿಸಿಕೊಳ್ಳೋದು ಹೀಗೆ, ಈ ಥರ ಉರುಳಿಸಿ ನಾವು ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡ ನಂತರ ಇದನ್ನು ಒಂದು ಮರದಲ್ಲಿ ನಾವು ಹಾಕಿ, ಮತ್ತು ಇದರಲ್ಲಿ ಹಾಗೆ ಒಂದೊಂದು ಸಿಪ್ಪೆ ಇರುವಂಥ ಶೇಂಗಾ ಹಾಗೆ ಉಳ್ಕೊಂಡಿರುತ್ತೆ. ಅದನ್ನು ನಾವು ಕೈಯಿಂದ ಸ್ವಲ್ಪ ಹಿಸುಕಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಈ ರೀತಿ ನಾವು ಕೈಯಿಂದ ಹಿಸುಕಬೇಕು. ಹಿಸುಕಿ ಅದನ್ನು ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಏಕೆಂದರೆ ದೊಡ್ಡ ಶೇಂಗಾ ಇರೋದೆಲ್ಲ ನಮ್ಮ ಕಲ್ಲಿಗೆ ಅದು ಸಿಪ್ಪೆ ಬಿಟ್ಕೊಂಡು ಬಿಡುತ್ತೆ. ಒಂದೊಂದು ಸಣ್ಣ ಶೇಂಗಾ ಇರೋದರಿಂದ ಅದು ಬೇಗ ಬಿಟ್ಕೊಂಡಿರೋದಿಲ್ಲ. ಅದನ್ನು ಕೈಯಿಂದ ಹಿಸುಕಿ ನಾವು ಈ ಥರ ಸಿಪ್ಪೆ ಬಿಡಿಸಿಕೊಂಡು ಸ್ವಚ್ಛಗೊಳಿಸಬೇಕು. ಹೀಗೆ ಎಲ್ಲವನ್ನು ಸ್ವಚ್ಛ ಮಾಡಿಕೊಂಡಾಗ ನೋಡಿ ಯಾವ ಥರ ಹುರಿದಿವೆ ಅಂತ ಇವಾಗ ನಮಗೆ ಗೊತ್ತಾಗುತ್ತವೆ. ನೋಡಿ, ಒಂದು ಕೂಡ ಇಲ್ಲಿ ಕಪ್ಪಾದ ಶೇಂಗಾ ಇಲ್ಲ. ನಾವು ಹೇಗೆ ಹದವಾಗಿ ಹುರಿದಿದ್ದೇವೆ ಅಂತ ಸಿಪ್ಪೆ ತೆಗೆದಾಗಲೇ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ ಎಷ್ಟು ಹದವಾಗಿ ನಾವು ಹುರಿದುಕೊಂಡಿದ್ದೇವೆ ಅಂತ. ಹೀಗೆ ಇದನ್ನು ಸ್ವಚ್ಛಗೊಳಿಸಿಕೊಂಡ ನಂತರ ನಾವು ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ ನಂತರ ನೋಡಿ ಎಷ್ಟು ಹದವಾಗಿ ಶೇಂಗಾ ಹುರಿದಿವೆ ಅಂತ ನೀವೇ ನೋಡಿ. ಈ ಥರ ಹುರ್ಕೊಳ್ಬೇಕು. ಈಗ ನಾನಿಲ್ಲಿ ಅರ್ಧ ಕೆ ಜಿ ಶೇಂಗಾಕ್ಕೆ ಪೂರ್ಣ ಕೆ ಜಿಯಷ್ಟು ಬೆಲ್ಲವನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಅದರ ವಿಡಿಯೋನ ಅಳತೆ ತೋರಿಸುವ ವಿಡಿಯೋ ಇಲ್ಲಿ ಮಿಸ್ ಆಗಿದೆ. ನಾನು ಡೈರೆಕ್ಟಾಗಿ ಒಲೆಯ ಮೇಲೆ ಇಟ್ಟಂಥ ವಿಡಿಯೋ ನಿಮಗೆ ಕಾಣಿಸ್ತಿದೆ. ಇಲ್ಲಿ ನಾವು ಪಾಕವನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಈಗ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬೆಲ್ಲವನ್ನು ಹಾಕಿಕೊಂಡು ಅದಕ್ಕೆ ಮೇಲೆ ಬರುವಷ್ಟು ನೀರನ್ನು ಹಾಕಿಕೊಂಡು ನಾವು ಒಲೆಯ ಮೇಲೆ ಕರಗಲು ಇಟ್ಟು, ಕರಗಿದ ನಂತರ ಇದು ಆಣ ಬರುವುದು ಹೇಗೆ ಅಂತ ನಾವು ನೋಡೋದು ಕೂಡ ಇಲ್ಲಿ ನಾನು ತೋರಿಸಿದ್ದೇನೆ. ಸ್ವಲ್ಪ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿಕೊಂಡು ಅದರಲ್ಲಿ ಪಾಕವನ್ನು ಹಾಕಿಕೊಂಡು ನಾವು ಒಂದುಗೂಡಿಸಿ ನೋಡಿದಾಗ ಅದು ಗಟ್ಟಿಯಾಗಿರಬೇಕು. ಅಂದಾಗ ಉಂಡೆ ಕಟ್ಟಲು ಹದವಾಗಿ ಪಾಕ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ 1-2 ಸ್ಪೂನ್ ತುಪ್ಪವನ್ನು ಹಾಕಿ ನಾವು ಸ್ವಲ್ಪ ಹೊತ್ತು ಬಿಟ್ಟು ನಾವು ಉಳಿದ ದಿನಸಿಗಳನ್ನು ಎಲ್ಲವನ್ನು ಒಂದು ಬುಟ್ಟೆಯಲ್ಲಿ ಹಾಕಿಕೊಳ್ಬೇಕಾಗತ್ತೆ. ಎಲ್ಲ ರೆಡಿ ಮಾಡಿಕೊಂಡ ನಂತರ ಅದಕ್ಕೆ ಪಾಕವನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಇಟ್ಕೊಂಡಿದ್ದೇನೆ.
ಎರಡೇ ಇಂಗ್ರೀಡಿಯೆಂಟ್ಸ್ ಅಂತ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಆಗಲೇ ಹೇಳಿದ್ದೆ. ಈಗ ಇದಕ್ಕೆ ಸುವಾಸನೆಯುಕ್ತ ಒಂದು ಕಂಪಿನ ದಿನಸ ಅಂತೀವಿ ನಾವು ಸ್ವೀಟ್ಗೆ ಹಾಕುವಂಥದ್ದು, ಆ ಕಂಪಿನ ದಿನಸ ಇಲ್ಲಿ ನಾನು ಇಟ್ಕೊಂಡಿದ್ದೇನೆ. ಎಳೆಯಾಗಿ ತುರಿದುಕೊಂಡಿರುವಂಥ ಕೊಬ್ಬರಿ ಮತ್ತು ಪುಡಿ ಮಾಡಿಕೊಂಡಂಥ ಕೊಬ್ಬರಿ ಪುಡಿಯೊಂದು, ಹಾಗೂ ಹುರಿದು ತರಿತರಿಯಾಗಿ ಪುಡಿ ಮಾಡಿಕೊಂಡಂಥ ಗಸಗಸೆ ಮತ್ತು ಹುರಿದ ಹಾಗೆ ಪುಡಿ ಮಾಡದೇ ಇರುವಂಥ ಗಸಗಸೆ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ಏಲಕ್ಕಿ ಪುಡಿಯೊಂದು ಇಟ್ಕೊಂಡಿದ್ದೇನೆ. ನೋಡಿ, ನಾವು ಈ ಥರ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ತರಿತರಿಯಾಗಿ ರುಬ್ಬಿಕೊಂಡಂಥ ಈ ಪೌಡ್ರನ್ನು ಈ ಬುಟ್ಟೆಯಲ್ಲಿ ನಾನೀಗ ಹಾಕಿಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಪಾಕವನ್ನು ನಾವು ಸೋಸಿ ಹಾಕಿಕೊಳ್ಬೇಕು. ಒಂದು ಸಾಣಿಗೆ ಸಹಾಯದಿಂದ ನಾವಿಲ್ಲಿ ಪಾಕವನ್ನು ಸೋಸಿಕೊಳ್ಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಡ್ಡಿ ಕೆಸರುಗಳು ಇರುತ್ತೆ, ಆ ಕಾರಣಕ್ಕಾಗಿ ನಾವು ಸೋಸಿನೇ ಹಾಕಬೇಕು. ತುಪ್ಪ ಯಾಕೆ ನೀವು ಇಲ್ಲಿ ಹಾಕಿದಿರಿ ಅಂತ ಕೇಳ್ಬೋದು. ಇಲ್ಲಿ ನಾವು ತುಪ್ಪ ಹಾಕೋದ್ರಿಂದ ಉಂಡೆ ಘಮ ಹೆಚ್ಚಾಗುತ್ತೆ, ರುಚಿಯಾಗುತ್ತೆ, ತೊರಳಾಗಿ ಕೂಡ ಬರುತ್ತೆ. ಆ ಕಾರಣಕ್ಕಾಗಿ ನಾವಿಲ್ಲಿ ತುಪ್ಪವನ್ನು ಪಾಕದಲ್ಲಿ ಹಾಕಿಕೊಳ್ಬೇಕು. ಈಗ ಇದಕ್ಕೆ ಈ ಕಂಪಿನ ದಿನಸವನ್ನು ನಾವು ಅದಕ್ಕೆ ತಕ್ಕಂತೆ ಸ್ವಲ್ಪನೇ ಹಾಕಿಕೊಳ್ತಾ ಇದ್ದೇನೆ. ನಾನು ಕನ್ನಡತೆಯಲ್ಲೇ ನಾನು ಇವನ್ನ ಹಾಕಿಕೊಳ್ತಾ ಇದ್ದೇನೆ. ಯಾವ ಮೆಜರ್ಮೆಂಟು ಇಲ್ಲಿ ನಾನು ತೋರಿಸಿಲ್ಲ. ನೀವು ಬೇಕಾದರೆ ಮೆಜರ್ಮೆಂಟ್ ಇಟ್ಕೊಂಡು ಹಾಕ್ಕೊಳ್ಬೋದು. ನಾವು ಹಾಗೆ ಕೈಯಿಂದ ಅವಸರದಲ್ಲಿ ಹಾಕಿಕೊಳ್ಬಿಡುತ್ತೇವೆ. ಯಾವ ಮೆಜರ್ಮೆಂಟು ಕೂಡ ನಾವು ಮಾಡೋದಿಲ್ಲ. ಹೀಗೆ ಸರಳವಾಗಿ ಹಾಕಿಕೊಳ್ತಾ ನಾವು ಮಾಡಿಬಿಡ್ತೇವೆ. ನೋಡಿ, ಈಗ ಕೊಬ್ಬರಿ ತುರಿ ಮತ್ತು ಗಸಗಸೆ ಪುಡಿ ಮತ್ತು ಏಲಕ್ಕಿ ಪುಡಿಯನ್ನು ನಾನಿಲ್ಲಿ ಹಾಕಿಕೊಂಡೆ. ಮತ್ತು ಈಗ ಪಾಕ ಮತ್ತು ಎಲ್ಲ ಮಿಶ್ರಣವನ್ನು ಪುಡಿಯನ್ನು ಕೂಡ ನಾನಿಲ್ಲಿ ಕಲಿಸಿಕೊಳ್ತಾ ಹೋಗ್ತೇನೆ. ಅದು ಹೇಗೆ ಬರಬೇಕು ಅಂದರೆ, ಚಪಾತಿ ಹಿಟ್ಟಿನ ಒಂದು ಹೇಗೆ ನಾವು ಮುದ್ದೆ ಆಗಿ ಕಲಿಸ್ಕೊಳ್ತೇವೆ ಅಲ್ವಾ, ಚಪಾತಿ ಮಾಡುವ ಹಿಟ್ಟಿನಂತೆ ಇದು ಬರಬೇಕು. ಅಲ್ಲಿಯವರೆಗೆ ನಾವು ಇದನ್ನು ಸ್ವಲ್ಪನೇ ಪಾಕವನ್ನು ಸೇರಿಸ್ತಾ ನಾದ್ಕೊಳ್ಬೇಕು. ಇದನ್ನು ಕಲಿಸ್ಕೊಳ್ಬೇಕು, ಮಿಶ್ರಣ ಮಾಡಿಕೊಳ್ಬೇಕು. ಅಂದಾಗ ಇದರ ಹದ ನಮಗೆ ಗೊತ್ತಾಗುತ್ತೆ. ಒಮ್ಮೆಲೆ ಪಾಕವನ್ನು ಹಾಕಿಕೊಳ್ಳಬಾರ್ದು. ಯಾಕಂದರೆ ಪೌಡ್ರ್ ಕಡಿಮೆಯಾಗಿ ಪಾಕ ಹೆಚ್ಚಾಗಿ ಅಳಸಾಗಿ ಬಿಡ್ಬೋದು. ಹಾಗಾಗಿ ನಾವು ಇಲ್ಲಿ ಸ್ವಲ್ಪನೇ ಹಾಕಿಕೊಳ್ಳೋದು ಒಳ್ಳೆಯದು. ಹಾಕಿಕೊಂಡು ನಮಗೆ ಹದವನ್ನು ಬರುವವರೆಗೆ ನಾವು ಪಾಕವನ್ನು ಹಾಕಿಕೊಂಡು ಕೊಳ್ಬೇಕು. ಈಗ ನೋಡಿ, ಇದನ್ನು ನಾವು ಈ ಥರ ಕಲಿಸ್ಕೊಂಡಾಯಿತು. ಈಗ ಒಂದು ಹದಕ್ಕೆ ಬಂದಿದೆ. ಅದು ಪಾಕ ಹಾಕಿಕೊಂಡು ಕಲಿಸ್ಕೊಂಡಿದ್ದು. ಈಗ ಅದನ್ನು ಸ್ವಲ್ಪ ಆರಲು ಬಿಡಬೇಕು. ಪಾಕ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೆ ಅದನ್ನು ಆರಲು ಬಿಡಬೇಕು. ನಮಗೆ ಉಂಡೆ ಕಟ್ಟಲು ಬರೋದಿಲ್ಲ ಇವಾಗ. ಅದಕ್ಕೆ ಇದು ಆರಿದ ನಂತರ ಸ್ವಲ್ಪ ಇನ್ನೂ ಗಟ್ಟಿಯಾಗಿ ಬರ್ತದೆ. ಆವಾಗ ನಮಗೆ ಉಂಡೆ ಕಟ್ಟಲು ಸರಳವಾಗಿ ಬರುತ್ತೆ. ನಾನು ತೋರಿಸ್ತೇನೆ ಇವಾಗ ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಸರಳವಾಗಿ ನಾವು ಶೇಂಗಾ ಉಂಡೆಯನ್ನು ಮನೆಯಲ್ಲಿ ಮಾಡಿಕೊಳ್ಬಹುದು. ನೋಡಿ, ಈ ಶೇಂಗಾ ಉಂಡೆ ತಿನ್ನೋದ್ರಿಂದ ನಮಗೆ ಏನು ಲಾಭ ಅಂತ ನೀವು ಕೇಳಬಹುದು. ಈ ಶೇಂಗಾ ಉಂಡೆಯಲ್ಲಿ ಖನಿಜಾಂಶ ಹೆಚ್ಚಿರುತ್ತೆ. ಆಮೇಲೆ ವೇಟ್ ಲಾಸಿಗೆ ಕೂಡ ನಮಗೆ ಸಹಾಯ ಮಾಡುತ್ತೆ. ಆಮೇಲೆ ರಕ್ತ ಕಣಗಳನ್ನು ನಮಗೆ ಶುದ್ಧಿಯನ್ನು ರಕ್ತ ಪರಿಚಲನೆಯನ್ನು ಮಾಡುತ್ತೆ ಮತ್ತು ಜೀರ್ಣ ಕ್ರಿಯೆಗೆ ಸಹಾಯ ಮಾಡುತ್ತೆ. ಹೀಗೆ ಎಲ್ಲದಕ್ಕೂ ಇದು ಶೇಂಗಾ ಉಪಯೋಗ ಇರೋದರಿಂದ ಹೆಚ್ಚು ಶೇಂಗಾವನ್ನು ಬೆಳೆಯುವ ಮಕ್ಕಳಿಗಾಗಿ, ವೃದ್ಧರಿಗೆ ಮತ್ತು ವಯಸ್ಕರಿಗೆ ತಿನ್ನಲು ದಿನ ಒಂದು ಶೇಂಗಾ ಉಂಡೆಯನ್ನು ಕೊಟ್ಟರೆ ತುಂಬ ಉಪಯುಕ್ತ ಆಗುತ್ತೆ. ನೋಡಿ, ಈ ಥರ ಬಂತು. ಚಪಾತಿ ಹಿಟ್ಟಿನಂತೆ ನಮಗೆ ಇಲ್ಲಿ ಇದು ಆರಿದ ನಂತರ ಈ ಥರ ಬರುತ್ತೆ. ಇದನ್ನು ನಾವು ಹೀಗೆ ಉಳ್ಳೆ ರೋಲ್ ಮಾಡಿಕೊಂಡು ಉಳ್ಳೆಗಳನ್ನು ಮಾಡಿಕೊಳ್ಬೇಕು. ನಮಗೆ ಯಾವ ಸೈಜಿನಲ್ಲಿ ಉಂಡೆ ಬೇಕು ಆ ಸೈಜಿನಲ್ಲಿ ನಾವು ಉಳ್ಳೆಗಳನ್ನು ಮಾಡಿಕೊಂಡು ಅದನ್ನು ಎರಡೂ ಕೈಯಿಂದ ಹೀಗೆ ಮುಷ್ಟಿಯಲ್ಲಿ ಅದನ್ನು ಹೀಗೆ ಕಟ್ಕೊಳ್ಬೇಕು. ಮುಷ್ಟಿಯಿಂದ ಕಟ್ಕೊಂಡು
ಆಗ ಅದು ರೌಂಡಾಗಿ ಬರೋದಿಲ್ಲ. ನಾವು ಎರಡು ಕೈಯಲ್ಲಿ ಎರಡು ಉಂಡೆಗಳನ್ನು ಹಿಡ್ಕೊಂಡು ಹೀಗೆ ರೋಲ್ ಕರ್ತಾ ಮಾಡ್ಕೋಬೇಕು. ರೌಂಡ್ ಥರ ಮಾಡ್ಕೊಳ್ಬೇಕು. ಅಂದಾಗ ಎಷ್ಟು ಶೈನಿಂಗಾಗಿ ನಮಗೆ ರೌಂಡ್ ಆದಂಥ ಶೇಂಗಾ ಉಂಡೆ ಬರ್ತವೆ. ನೋಡಿ ನೀವೇ ಈ ಥರ ಮಾಡಿದಾಗ ನಮಗೆ ನೋಡಿ ಶೈನಿಂಗ್ ಹೇಗೆ ಕಾಣುತ್ತೆ ನೋಡಿ. ಅದರಲ್ಲಿ ಹೀಗಿರಬೇಕು ಶೇಂಗಾ ಉಂಡೆ ಅಂದರೆ. ಒಬ್ಬೊಬ್ಬರು ಹೇಗೆ ಮಾಡ್ತಾರೆ ಗೊತ್ತಾ, ಇಡೀ ನಾವು ಅವೇನು ಶೇಂಗಾ ಸಿಪ್ಪೆಯನ್ನು ಬಿಡಿಸ್ಕೊಂಡಿವಲ್ವ ಅದನ್ನೇ ಪಾಕದಲ್ಲಿ ಹಾಕಿಬಿಡ್ತಾರೆ. ನೀವು ಈ ಥರ ಮಾಡಿ ಮನೆಯಲ್ಲಿ ತಿನ್ನಿ.